ರಾಮಾಯಣ ಸಿನಿಮಾದ ರಾವಣ ಪಾತ್ರಕ್ಕೆ ಯಶ್ ಒಪ್ಪಿದ್ದು ಹೇಗೆ? ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಬಹು ನಿರೀಕ್ಷಿತ ರಾಮಾಯಣ ಚಿತ್ರದಲ್ಲಿ ನಟ ಯಶ್ ಅವರು ರಾವಣನ ಪಾತ್ರ ಒಪ್ಪಿದ್ದೇಕೆ ಎನ್ನುವ ಕುತೂಹಲ ನಿರ್ದೇಶಕ ನಿತೀಶ್ ತಿವಾರಿ ಉತ್ತರಿಸಿದ್ದಾರೆ. ರಾಮನ ಪಾತ್ರ ಟೀಸರ್ ಬಿಡುಗಡೆ ಆದ ನಂತರ ಮೊದಲ ಬಾರಿಗೆ ಯಶ್ ಅವರ ಪಾತ್ರದ ಬಗ್ಗೆ ನಿತಿನ್ ತಿವಾರಿ ಹೇಳಿದ ಮಾತುಗಳು ಇಲ್ಲಿವೆ. ರಾವಣದ್ದು ತುಂಬ ಸಂಕೀರ್ಣವಾದ ವ್ಯಕ್ತಿತ್ವ, ಆದರೆ ಆತನನ್ನು ಎಲ್ಲರೂ ಕಳ್ಳನನ್ನಾಗಿ ನೋಡಿದ್ದಾರೆ ಮತ್ತು ಹಾಗಾಗಿ ಚಿತ್ರಿಸಿದ್ದಾರೆ ಕೂಡ. ರಾವಣ ವಿಲನ್ಗಿಂತಲೂ ಮಿಗಿಲು, ಆದರೆ ಆತ ಪಾತ್ರ ಜ್ಞಾನಿ, ಸಂಗೀತಗಾರ, ವೈದ್ಯ, ಜ್ಞಾನದಲ್ಲೂ ನೈಪುಣ್ಯತೆ ಹೊಂದಿದ್ದ. ಎಲ್ಲಕ್ಕಿಂತ ಮುಖ್ಯವಾಗಿ ಆತ ಶಿವನ ಪರಮ ಭಕ್ತನಾಗಿದ್ದ. ರಾವಣನ ಈ ಗುಣಗಳು ಬಿಟ್ಟು ಆತನ ಗುಣಗಳನ್ನೇ ತೋರಿಸಲಾಗಿದೆ. ನಮ್ಮ ರಾಮಾಯಣ ಚಿತ್ರದಲ್ಲಿ ರಾವಣನ ಗುಣಗಳನ್ನು ತೋರಿಸಿದ್ದೇವೆ. ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಇರುವ ಪಾತ್ರ ಇದಾಗಿದ್ದು, ಇದಕ್ಕೆ ಯಶ್ ಅವರೇ ಸೂಕ್ತ. ಅವರಿಂದಲೇ ಈ ಪಾತ್ರ ಮಾಡಲು ಸಾಧ್ಯವಾಗುತ್ತದೆ ಎಂದು ನಾನು ಆರಂಭದಲ್ಲಿ ಅನಿಸಿತು. ನಾವು ಯಶ್ ಅವರಿಗೆ ರಾವಣನ ಎರಡು ವ್ಯಕ್ತಿತ್ವಗಳ ಹೇಳಿ ರಾಮಾಯಣ ಚಿತ್ರದ ರಾವಣನನ್ನು ನಾವು ಯಾವ ರೀತಿ ತೋರಿಸಲಿದ್ದೇವೆ ಎಂದು ಹೇಳಿದಾಗೆ ಯಶ್ ಅವರು ರಾವಣ ಪಾತ್ರ ಮಾಡಲು ಒಪ್ಪಿಕೊಂಡರು ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದಿನ ಸಿಗೋಣ. ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಲವ್ ಯು ಸೋ ಮಚ್.